ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾವು ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಊರ ಕಡೆ ಹೊರಟ್ವಿ. ಇವತ್ತು ಮತ್ತು ನಾಳೆ ನಮ್ಮ ಯಜಮಾನ್ರೂರಲ್ಲಿ ಜಾತ್ರೆ ಇದೆ. ಯಾವ ಊರು ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಊರಿಗೆ ಹೋಗ್ತಾ ಇರಬೇಕಾದ್ರೇ ಸ್ಟಾರ್ಟಿಂಗಲ್ಲೇ ಪ್ರಸಾದಕ್ಕೆ ಅಂದರೆ ಬೇರೆ ಊರುಗಳಿಂದ ಬರುವಂಥ ಜನಗಳಿಗೆ ಪ್ರಸಾದಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿ ಒಂದು ತಿಂಗಳ ಹಿಂದೆಯೇ ಕೊಂಡೋತ್ಸವ ಆಗಿತ್ತು. ಅದನ್ನು ನೀವೇ ನೋಡ್ಬೋದು. ನೋಡಿ, ಸ್ಟಾರ್ಟಿಂಗ್ ಹೋದ ತಕ್ಷಣವೇ ನಮ್ಮ ಯಜಮಾನ್ ಬ್ಯಾನರಲ್ಲಿದ್ದರು. ಅದನ್ನು ನೋಡಿಕೊಂಡು ಹಾಗೆಯೇ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇವಾಗಲೇ ಯಾವ ಊರು ಅಂತ. ಹಾಗೆ ಇನ್ನೊಂದು ಬ್ಯಾನರಲ್ಲಿ ಒಂದರಲ್ಲಿ ಫುಲ್ ಒಂದು ಹಾಫ್ ಫೋಟೋ ಇತ್ತು, ಇನ್ನೊಂದರಲ್ಲಿ ಫುಲ್ ಫೋಟೋ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ನಮ್ಮ ಯಜಮಾನ್ರು ಕಾಲ್ ಮಾಡಿ ರೇಗಿಸ್ಕೊಂಡು ಅವರು ಸಂಜೆ ಬರ್ತೀನಿ ಅಂತ ಹೇಳಿದರು. ನಾವು ಅದಕ್ಕೆ ಮಡೆಯೋದಕ್ಕೆ ರೆಡಿ ಮಾಡ್ಕೊಂಡು ಹೋಗಿದ್ವಲ್ಲ, ಮಡೆಯೋದಕ್ಕೆ ಅಂತ ಹೋದ್ವಿ. ನೋಡಿ, ಮಡೆ ಒಯ್ಯೋದಕ್ಕೂ ಮೊದಲೇ ಒಂದು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಡು ಎಲ್ಲ ರೆಡಿಯಾಗಿ ಆಟೋದಲ್ಲಿ ನಮ್ಮ ಮಾವ ಮತ್ತು ಅವರ ತಮ್ಮನ ಆಟೋ ಇದೆ, ಅದರಲ್ಲೇ ನಮ್ಮ ಮಾವನ ಆಟೋದಲ್ಲೇ ಹೊರಟ್ವಿ. ನಾನು ಮತ್ತು ನನ್ನ ಅಜ್ಜಿ, ನಮ್ಮ ಮಾವ ಎಲ್ಲ ಹೊರಟ್ವಿ. ನೋಡಿ, ಇದೇ ನಮ್ಮ ಯಜಮಾನ್ರವ್ರ ಊರು ಕುಂದೂರಮ್ಮನ ಬೆಟ್ಟದಲ್ಲೇ ವರ್ಷ ಮಡೆಯೋದಕ್ಕೆ ಅಂತ ನಾವು ಹೋಗೋದು. ನೋಡಿ, ಇವಾಗ ಎಲ್ಲರೂ ಹೋದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಎಷ್ಟೋ ಅಂದರೆ ಅಕ್ಕಪಕ್ಕ ಹಳ್ಳಿಗಳ ಎಲ್ಲರೂ ಕೂಡ ಅವತ್ತೇ ಮಡೆಯೋದಕ್ಕೆ ಬರ್ತಾರಂತೆ. ನಾನು ವರ್ಷಕ್ಕೊಂದು ಸತಿನೇ ಮಾಮೂಲಿ ಹೋಗ್ತೀನಲ್ಲ, ಅದಕ್ಕೆ ಜಾಸ್ತಿ ಏನು ಗೊತ್ತಿಲ್ಲ. ಆದರೆ ಮಡೆಯೋದಕ್ಕೆ ಅಂತ ಹೋಗ್ತೀನಿ ಅಷ್ಟೇ. ಅಂದರೆ ಮಾಮೂಲಿ ಊರಿಗೆ ಹೋದಾಗ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಹಾಗೆಯೇ ಮಡೆಯೋದಕ್ಕೆ ಅಂತ ಒರೆಸ್ಕೊಳ್ತೀವಿ ಮಾತ್ರನೇ ಹೋಗೋದಲ್ಲೇ. ನೋಡಿ, ನಾನಂತೂ ಎದಕ್ಕೆ ಅಂತ ಹೋದೆ, ಆದರೆ ನಮ್ಮ ಮಾವನೇ ಪಾಪ ಅವರೇ ಮಾಡಿಕೊಟ್ರು. ನಾವು ಸುಮ್ಮನೆ ವಿಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿ ಏನಾದರೂ ತಿಂದ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೇ. ನೋಡಿ, ಅಂದರೆ ತುಂಬ ಅಂದರೆ ಹೆವಿ ಬಿಸಿಲಿತ್ತು. ಅದು ಕೈ ಆಡೋದಕ್ಕೆ ಅನ್ನನ ಮಾಮೂಲಿ ಮಡೆಯೋದಕ್ಕೆ ಹೋಗಿದ್ವಲ್ಲ, ಅದನ್ನು ಕೈ ಆಡೋದಕ್ಕೆ ಹೋದ್ರೆ ಫುಲ್ ಅಬೆಲ್ಲ ಮುಖಕ್ಕೆ ಹೊಡಿತದೆ. ಅಷ್ಟೊಂದು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನ್ನಿಸ್ತಿತ್ತು. ಇವರನ್ನು ನೋಡಿ, ನಮ್ಮ ಮಾವ ಅವರ ತಮ್ಮ, ನನ್ನ ಚಿಕ್ಕ ಮಾವ ಅವರು. ನೋಡಿ, ಎಲ್ಲರೂ ಬೇರೆ ಊರುಗಳ ಕಡೆಯಿಂದ, ನಮ್ಮೂರಿಂದ, ಅಕ್ಕಪಕ್ಕ ಹಳ್ಳಿಗಳ ಕಡೆಯಿಂದ ಸುಮಾರು ಜನ ಬಂದಿದ್ದರು. ಎಷ್ಟು ಹಳ್ಳಿಗಳಿಗೆ ಆವತ್ತೇ ಮಡೆಯೋದಂತೆ, ಅದಕ್ಕೆ ಎಲ್ಲರೂ ಬಂದಿದ್ದರು. ನಾನೇ ಮಾಡ್ತೀನಿ ಬನ್ನಿ ಮಾವ ಅಂದರೆ, ನೀವೆಲ್ಲ ಮಾಡಿದ್ರಿ ಅದಾಯಿತು ಅಂತಂದ್ಬಿಟ್ಟು ನಮ್ಮ ಮಾವನೇ ಎಲ್ಲ ಮಾಡಿಕೊಡ್ತಾಯಿದ್ರು. ಅಂದರೆ ನಾನೇ ಮಾಡ್ತಿದ್ದೆ. ಅಂದರೆ ಇವಾಗೆಲ್ಲ ಸ್ಟವ್ ಆಮೇಲೆ ಅದು ಅಂದ್ಕೊಂಡು ಮಾಡೋದು, ನಾವು ಹಾಗೆಲ್ಲ ಕಲ್ಲೆಲ್ಲ ಇಟ್ಕೊಂಡು ಮಾಡಿ ಅಭ್ಯಾಸ ಇಲ್ಲ. ಅಂದರೆ ಮಾಡೋಕ್ಕೆ ಬರೋದೇ ಇಲ್ಲ ಅಂತಲ್ಲ, ಹೋದ ವರ್ಷ ಮಾಡಿದ್ವಿ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರ್ಕೊಂಡು ನಾವೇ ಮಾಡಿದ್ವಿ. ನಮ್ಮ ಯಜಮಾನ್ರು ಬಂದಿರಲಿಲ್ಲ, ನಾನು ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಒಬ್ಬಳೇ ಹೋಗಿದ್ನಲ್ವ, ಅದಕ್ಕೆ ಅಮ್ಮ ಮನೇಲಿ ಮಾಡ್ಕೊತೀನಿ, ನೀನು ಹೋಗಿ ಮಾವನ ಜೊತೆ ಮಾಡೋಯ್ಕೊ ಬಾ ಅಂದ್ರಲ್ಲ ಅಂದ್ಬಿಟ್ಟು ನಾನು ಹೋದೆ. ನೋಡಿ, ಅದು ಫುಲ್ಲು ಸ್ವಲ್ಪ ಕೈ ಆಡೋದಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಫುಲ್ ಅಬೆ ಹೊಡ್ಬಿಟ್ಟು ನಮ್ಮ ಮಾವ ನೀನು ಈ ಕಡೆ ಬಾ ಬಲ್ಲು ಫುಲ್ಲು ಉಬ್ಬೆಲ್ಲ ಬಂದು ಸುರಿಸ್ಬಿಡ್ತೀಯ ಅಂತಂತಿದ್ರು. ಅಲ್ಲಿ ಮಡೆ ಎಲ್ಲ ಊದು ರೆಡಿ ಮಾಡಿದ್ರು. ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಬರಿಗೆ ಅಂತ ನನ್ನ ಮಾದನಿನ ಕಳಿಸಿದ್ರು. ನಾನು ಮತ್ತು ನಮ್ಮ ಮಾದನಿ ಇಬ್ಬರು ಹೋಗ್ಬಿಟ್ಟು ದೇವಸ್ಥಾನದೆಲ್ಲ ಮುಂದೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಮಳೆ ಎಲ್ಲ ಊದು ರೆಡಿಯಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಎಲ್ಲರೂ ಹೊರಟ್ವಿ. ಫುಲ್ ಬಿಸಿ ಇತ್ತು, ಅದಕ್ಕೇ ಫುಲ್ ಹುಷಾರಾಗಿ ಎತ್ಕೊಂಡು ನಾನು ಮತ್ತು ನಮ್ಮ ನಾದಿನಿ, ನಮ್ಮ ಮಾವ, ನಮ್ಮ ಮೈದ ಎಲ್ಲರೂ ಬಂದ್ವಿ ಆಟೋದಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು. ನೋಡಿ, ಆ ಬಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನಮ್ಮ ಅತ್ತೆ ಕೊಡಿಸಿದ್ದು ಚೆನ್ನಾಗಿತ್ತು. ಹಾಗೆಯೇ ಪಕ್ಕದ ಊರವರು ಕೂಡ ಹಂಗೆಲ್ಲ ರೆಡಿ ಮಾಡಿದ್ರು ದೇವಸ್ಥಾನ ಎಲ್ಲ. ಅದನ್ನೆಲ್ಲ ನೋಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು, ಅದೆಲ್ಲ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಮೇಲೆ ನಮ್ಮ ಯಜಮಾನ್ರನ್ನ ಸಂಜೆ ಬಂದರು. ಜಾತ್ರೆ ನಾನು ಹೋಗಲಿಲ್ಲ, ಬರೀ ಪೂಜೆ ಮಾಡ್ಕೊಂಡು ಬಂದುಬಿಟ್ವಿ. ಬನ್ನಿ ಜಾತ್ರೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಜಾತ್ರೆಗೆ ಅಂತ ಹೊರಟ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ. ಆವಾಗ ಅಂದರೆ ನಮ್ಮ ತಾಯಿಯವರ ಅಮ್ಮನೂರು ಕೂಡ ಅದೇನೆ, ನಮ್ಮ ಯಜಮಾನ್ರೂರೇನೆ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಬೆಟ್ಟ ಹತ್ತಿದ್ದೆ, ಅದರ ಮದುವೆ ಆದಮೇಲೆ ಒಂದು ಸತಿ ಹೊತ್ತಿಲ್ಲ. ಯಾಕಂದರೆ ಆವಾಗ ನಾನು ಅಲ್ಲಿಗೆ ಮೊಮ್ಮಗಳು, ಇವಾಗ ಸೊಸೆ. ಮೊಮ್ಮಗಳಿದ್ದಾಗ ನಾನು ಜಾತ್ರೆ ಸುತ್ತಾಡೋದಾಗ್ಬೋದು, ಬೆಟ್ಟ ಹತ್ತೋದಾಗ್ಬೋದು, ಅದೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಹತ್ಬಿಡ್ತಿದ್ದೆ. ಇವಾಗ ಸೊಸೆ ಅಲ್ವಾ, ಮಾಮೂಲಿ ನೆಂಟರುಗಳು ಬರ್ತಾರೆ, ಅಡುಗೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಮನೆ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಇರುತ್ತೆ. ಅದಕ್ಕೆ ನಾನು ಹತ್ತೋದಕ್ಕೆ ಆಗಿಲ್ಲ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸತಿನೂ ಹತ್ತಿದ್ದೀನಿ, ನೆನಪಿಲ್ಲ. ಬಟ್ ಹತ್ತಿರೋದೇ ನೆನಪಿಲ್ಲ, ಒಟ್ಟಲ್ಲಿ ಹತ್ತಿದ್ದೀನಿ ಅನ್ನೋದು ನೆನಪಿದೆ ಅಷ್ಟೇ. ಆವಾಗ ನಮ್ಮಮ್ಮ ಅವರ ಅಜ್ಜಿ ಅವರೆಲ್ಲ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಹತ್ತುತ್ತಾ ಇದ್ವಿ. ಜಾತ್ರೆಗೆ ಎಂಟ್ರಿ ಆದ್ವಿ. ನೋಡಿ, ನಮ್ಮ ಯಜಮಾನ್ರು ಬ್ಯಾನರ್ ಮಾಡಿಸಿರೋದಷ್ಟೇ ಅಲ್ಲ, ಟೀ ಶರ್ಟ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಕ್ಕೆ ವೀಡಿಯೋ ಮಾಡ್ಕೊತೀನಿ ರೀ ಅಂತ ಮಾಡಿಸಿದೆ. ನಮ್ಮ ಬಾಸ್ ಫೋಟೋ ಹಾಕಿದ್ದಾರೆ. ನಾನು ಕೇಳ್ತಾಯಿದ್ದೆ ನನಗೊಂದು ಮಾಡಿಸ್ಕೊಡಿ ಅಂತ, ಆದರೆ ಊರ ಕಡೆ ಎಲ್ಲ ಅದು ನಡೆಯಲ್ಲ, ಅದಕ್ಕೆ ಅದೆಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ ನಾನು. ಹಾಗೆ ದರ್ಶನ ಎಲ್ಲ ಮತ್ತೆ ಇನ್ನೊಂದು ಸತಿ ನಿಧಾನಾಗಿ ಮಾಡಿಕೊಂಡು ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಆದರೆ ನನಗೆ ಬೆಂಗಳೂರಲ್ಲಿ ಕಬ್ಬಿನ ಜ್ಯೂಸ್ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಶುಂಠಿ ಅದೆಲ್ಲ ಹಾಕ್ಬಿಡ್ತಾರೆ, ಅದಕ್ಕೆ ಇಷ್ಟ ಆಗೋಲ್ಲ ಜಾಸ್ತಿ. ಅದಕ್ಕೆ ಊರುಗಳ ಕಡೆ ಹೋದಾಗ ನಾನು ಜಾಸ್ತಿ ಕುಡಿತೀನಿ. ಅದನ್ನು ತಿಂದ್ಕೊಂಡು ಹಾಗೆ ಪೊಟೊಟೊ ಟ್ವಿಸ್ಟ್ ಇತ್ತು, ಅದನ್ನು ತೊಗೊಂಡು ತಿಂದ್ಕೊಂಡು
ಓಲೆ ಎಲ್ಲ ಸಣ್ಣ ಸಣ್ಣ ಓಲೆ ಎಲ್ಲ ಇದ್ವಲ್ಲ, ನಮಗೆಲ್ಲ ಜಾತ್ರೆಗೆ ಹೋದರೆ ಅದೇನೇ ಲೈಕ್ ಆಗೋದು ಜಾಸ್ತಿ. ಅದೆಲ್ಲ ತೊಗೊಂಡು ಒಂದು ಗೇಮ್ ಇತ್ತು, ಅದು ಗೇಮ್ ಆಟಾಡ್ಕೊಂಡು ಆ ಗೇಮ್ ಕೂಡ ಗೆದ್ದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಯಜಮಾನರು ನಗ್ತಾಯಿದ್ರು, ಎಲ್ಲರೂ ನಗ್ತಾಯಿದ್ರು. ಆದರೆ ಚೆನ್ನಾಗಿತ್ತು ಅದೊಂಥರ ಗೇಮು. ಅದನ್ನ ಆಡಿಕೊಂಡು ಆ ಗೇಮಲ್ಲಿ ಗೆದ್ದಿದ್ದ ದುಡ್ಡಲ್ಲೇ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊಟ್ವಿ. ಯಾಕಂದರೆ ನಾಳೆ ಜಾತ್ರೆಗೆ ಬರೋದಕ್ಕಾಗಲ್ಲ, ನೆಂಟರುಗಳು ಬಂದಿರ್ತಾರೆ, ಅಡುಗೆ ಮಾಡಬೇಕಿತ್ತೆ, ಆಮೇಲೆ ದೇವ್ರ ಪೂಜೆಗೆ ನಿಂತ್ಕೋಬೇಕಿತ್ತೆ, ಕೆಲಸಗಳಿರುತ್ತೆ. ಅದೇ ಥರ ಊರ ಕಡೆ ಎಲ್ಲ ಹೋದಾಗ ಜಾತ್ರೆಗಿದ್ರೆ ಅಂತ ಹಬ್ಬದ ದಿನ ಹೋಗೋಕ್ಕಾಗಲ್ಲ, ಹಿಂದಿನ ದಿನ ಎಲ್ಲ ಹೋಗ್ಬಿಟ್ಟು ನಾನು ವರ್ಷ ಅದೇ ಥರ ಮಾಡೋದು. ಹಿಂದಿನ ದಿನ ಜಾತ್ರೆಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಬಂದುಬಿಡ್ತೀನಿ. ಆದರೆ ನಾಳೆ ಹೋಗೋದಕ್ಕಾಗಲ್ಲ, ಯಾಕಂದರೆ ಮನೆ ಮುಂದೆ ಎಲ್ಲ ದೇವ್ರು ಬರುತ್ತಲ್ಲ, ಅವಾಗೆಲ್ಲ ಎಡೆ ಎಲ್ಲ ಕೊಡಬೇಕು. ಆಮೇಲೆ ನೆಂಟರುಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಈ ಕಡೆ ಬರೋದು, ಅವ್ರು ಆ ಕಡೆ ಬಂದು ಯಾರಿಲ್ಲ ಅಂತ ಹೋಗೋದು, ಅದೆಲ್ಲ ಬೇಡ ಅಂದ್ಬಿಟ್ಟು ನಾವು ಜಾತ್ರೆ ದಿನ ಹೋಗೋಲ್ಲ. 2 ದಿನ ಜಾತ್ರೆ ಇರುತ್ತೆ. ಒಂದಿನ ಊರೊಳಗಡೆ ಇರುತ್ತೆ, ಇನ್ನೊಂದು ದಿನ ಬೆಟ್ಟದ ಮೇಲ್ಗಡೆ ಇರುತ್ತೆ. ಅದಕ್ಕೆ ನಾವು ಬೆಟ್ಟದ ಮೇಲ್ಗಡೆ ಇರೋ ದಿನವೇ ಹೆಂಗಿದ್ರು ಮಡೆಯೋದಕ್ಕೆ ಹೋಗ್ತೀವಲ್ವ, ಆವಾಗೇ ಜಾತ್ರೆ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಈ ಸತಿ ನಮ್ಮ ಯಜಮಾನರು ಸಂಜೆ ಬರ್ತೀನಿ ಅಂತ ಹೇಳಿದ ಕಾರಣ ನಾನು ಆವಾಗ ಹೋಗೋದಕ್ಕಾಗಿಲ್ಲ. ನಮ್ಮ ಅವ ಮಾಮೂಲಿ ಹೆಡೆ ಎಲ್ಲ ಉಯ್ಕೊಂಡು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ರು, ಜಾತ್ರೆ ನೋಡೋದಕ್ಕೆ ಬಿಟ್ಟಿರಲಿಲ್ಲ. ಅದಕ್ಕೆ ನಮ್ಮ ಯಜಮಾನರು ಸಂಜೆ ಬಂದಮೇಲೆ ಅವ್ರ ಜೊತೆ ಹೋಗಿ ಜಾತ್ರೆ ನೋಡ್ಕೊಂಡು ಬಂದೆ. ನೋಡಿ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಅದು ಆ ದೇವಸ್ಥಾನ ಆಗ್ಬೋದು, ಲೈಟ್ ಅರೇಂಜ್ಮೆಂಟ್, ಅದು ಕೆರೆ ಪಕ್ಕದಲ್ಲಿರೋದ್ರಿಂದ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗೆಲ್ಲ ಫಿಲಮು ಸೀರಿಯಲೆಲ್ಲ ಹಾಕ್ತಾರೆ ಅಂತ ಅನ್ಕೊತೀವಿ. ಇವಾಗಂತೂ ಊರುಗಳ ಕಡೆ ಪ್ರತಿಯೊಂದು ಊರಲ್ಲೂ ಕೂಡ ಇದೇ ಥರನೇ ಮಾಡ್ತಾರೆ. ಆದರೆ ಇಲ್ಲಂತೂ ಇನ್ನೂ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ ಜಾತ್ರೆನೇ ಒಂಥರ ಜಗಮಗ ಅಂತ ಅನಿಸ್ತಾಯಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಅರೇಂಜ್ಮೆಂಟಲ್ಲಿ. ಜನಗಳು ಆಮೇಲೆ ಅಂದರೆ ಗದ್ದಲೆ ಗಲಾಟೆ ಯಾವುದೇ ಥರ ಏನೂ ನಡೀಲಿಲ್ಲ. ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮನೆ ಮುಂದೆನೂ ಲೈಟ್ ಹಾಕಿದ್ರು. ಇವಾಗ ಬೆಂಗಳೂರು ಕಡೆ ಆದರೆ ಯಾವ ರೋಡಲ್ಲಿ ಏನಾದರೂ ಹಬ್ಬ ಇರುತ್ತೆ ಆ ರೋಡಿಗೆ ಮಾತ್ರ ಹಾಕ್ಕೊತಾರೆ, ಯಾವುದು ಆ ಥರ ಇರುತ್ತೆ. ಆದರೆ ಇಲ್ಲ, ಹಂಗಲ್ಲ, ಫುಲ್ ಇಡೀ ಊರಿಗೇ ಫುಲ್ ಸೀರಿಯಲ್ ಸೆಟ್ಟೆಲ್ಲ ಬಿಟ್ಟು ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಮನೆಗೆ ಬಂದು ಸಂಜೆ ಎಲ್ಲ ಎಡೆಗೆ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ಎಡೆ ಎಲ್ಲ ಇಕ್ಬಿಟ್ಟು ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಪಟಾಕಿ ತಂದಿದ್ವಿ ಅಂತ ಪಟಾಕಿ ಹೊಡೆಯೋಣ ಅಂತ ನಿಂತ್ಕೊಂಡ್ವಿ. ನಾನು ಎಲ್ಲ ಪಟಾಕಿ ನೋಡೋದಕ್ಕಾಗಿಲ್ಲ, ಅದೊಂದು ಮಾತ್ರ ಅಷ್ಟೇ. ಯಾಕೆಂದರೆ ನಾನು ಹೊಡಿಬೇಕು. ನಮ್ಮ ಯಜಮಾನ್ರು ಏನು ಅನ್ನಲ್ಲ, ನಮ್ಮ ಮನೇಲಿ ಯಾರು ಏನೋ ಅನ್ನಲ್ಲ, ಹೊಡಿ ಅಂತಂತಾರೆ ಪಟಾಕಿನ. ಆದರೆ ಸುಮ್ಮನೆ ಊರುಗಳ ಕಡೆ ಅಕ್ಕಪಕ್ಕ ಮನೆಯವರೆಲ್ಲ ಇರ್ತಾರಲ್ವ, ಅವ್ರು ಇವ್ರು ಏನಾದರೂ ಅಂತಾರೆ ಮಾಡ್ತಾರೆ. ಆಮೇಲೆ ಫುಲ್ಲೆಲ್ಲ ಲೈಟೆಲ್ಲ ಬಿಟ್ಟಿದ್ದಲ್ಲ, ಸುಮ್ಮನೆ ಅಲ್ಲಿಗೆ ಏನಾದ್ರು ಟಚ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಪಟಾಕಿನ ಹೊಡೆಯೋದಕ್ಕೆ ಹೋಗಿಲ್ಲ. ಇದೊಂದು ಮಾತ್ರ ಹೊಡೆದೆ. ನನಗಂತೂ ಖುಷಿ, ಈ ಪಟಾಕಿ ಹೊಡೆಯೋದಾಗ್ಬೋದು, ಫುಲ್ ರೆಡಿ ಆಗೋದಾಗ್ಬೋದು, ಓಡಾಡೋದಾಗ್ಬೋದು, ಇದೆಲ್ಲ ಊರುಗಳ ಕಡೆ ಹೋದಾಗ ಇಷ್ಟ. ಆದರೆ ಏನು ಮಾಡೋದು, ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಅದಕ್ಕೋಸ್ಕರ ನಮಗೆ ಬೇಕು ಅನಿಸಿದ್ರೂ ಅದನ್ನು ನಾವು ಮಾಡೋದಕ್ಕಾಗೋದಿಲ್ಲ. ಆದರೆ ನಮ್ಮ ಮನೇಲಿ ಯಾವುದೇ ಥರ ತೊಂದರೆ ಇಲ್ಲ. ನೀನು ಏನು ಮಾಡಿದ್ರೂ ಏನು ಬೈಯಲ್ಲ, ನಾನು ಇನ್ನೇ ಮಾಡೋದು, ನಮ್ಮ ಪಟಾಕಿ ನಾನು ಇದನ್ನು ಕೂಡ ನಾನು ಹೊಡಿಯಲ್ಲ, ಬೇಡ ನೀವೇ ಹೊಡೀರಿ ಅಂತಂದೆ. ಆದರೆ ಅವರು ಆಸೆ ಪಟ್ಟಿದ್ಯಾ ಅವಾಗಿಂದ ಹೊಡಿತೀನಿ ಅಂತ, ಇವಾಗ ಯಾಕೆ ಬೇಡ ಅಂತೀಯಾ, ಯಾರೇ ಅನ್ನಲ್ಲ ಬಾ ಅಂತ ಇದ್ದರು. ನಮ್ಮ ಮಾವ ಗಾಡಿಗಳು ಆ ಕಡೆ ಈ ಕಡೆ ಗಾಡಿಗಳು ಬಂದುಬಿಡ್ತವೆ ಅಂತ ಪಾಪ ನಮ್ಮ ಮಾವ ಆ ಕಡೆ ನಿಂತಿದ್ರು, ನಮ್ಮ ಯಜಮಾನ್ರು ಈ ಕಡೆ ನಿಂತಿದ್ರು, ನೋಡ್ಕೊತಿದ್ವು. ಯಾರು ಬಂದರೆ ಪಟಾಕಿ ಹೊಡಿತಾ ಇದ್ದೀವಿ, ಒಂದೆರಡು ನಿಮಿಷ ಬರಬೇಡಿ ಅಂತ. ನೋಡಿ ನಮ್ಮ ಮಾವ ಆ ಕಡೆ ನಿಂತಿದ್ದಾರೆ, ನಮ್ಮ ಯಜಮಾನ್ರು ಈ ಕಡೆ ನಿಂತಿದ್ದಾರೆ, ಕಾಯ್ಕೊಂಡು ನಿಂತಿದ್ದರು. ಪಾಪ ಇಷ್ಟು ಸಪೋರ್ಟಾಗಿದ್ದಾರೆ, ನನಗೆ ಅದೇ ಖುಷಿ. ಬೇರೆ ಕಡೆ ಆದರೆ ಬೇಡ, ಹೋಗಿ ಮನೇಲಿ ಕೆಲಸ ನೋಡು, ಎಂತಕ್ಕೆ ಹಿಂಗೆ ನಿಂತ್ಕೊಂತೀಯ ರೋಡಲ್ಲಿ ಹಿಂಗೆ ಅಂತ ಬೈತಾರೆ. ಆದರೆ ನಮ್ಮ ಮನೇಲೇನು ಆ ಥರ ಇಲ್ಲ. ಪಟಾಕಿ ಎಲ್ಲ ಹೊಡೆದ್ಮೇಲೆ ಎಡೆ ಇಕ್ಕಿದ್ವಲ್ಲ, ಅದನ್ನೇ ಒಂದೇ ಎಲೆಯಲ್ಲೇ ಇಬ್ಬರು ನನ್ನ ಮಕ್ಕಳು ತಿಂದುಬಿಟ್ವಿ. ಯಾಕಂದರೆ ತುಂಬ ಹೊಟ್ಟೆ ತುಂಬೋಗಿತ್ತು, ಅದಕ್ಕೋಸ್ಕರ. ಆಮೇಲೆ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ಮತ್ತೆ ರೆಡಿಯಾಗಿ ದೇವ್ರ ಮನೆ ಮುಂದೆನೇ ಬರುತ್ತೆ, ಅದು ರೆಡಿ ಮಾಡ್ಕೋಬೇಕಿತ್ತು. ಹಾಗೆಯೇ ಅವತ್ತು ನೈಟು ದೇವ್ರ ಮೆರವಣಿಗೆ ಇತ್ತು. ನಾವು ಅದನ್ನು ನೋಡೋದಕ್ಕಾಗಿರಲಿಲ್ಲ, ಸ್ವಲ್ಪ ಮನೇಲಿ ಕೆಲಸ ಇತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋದ್ವಿ. ಅಷ್ಟರಲ್ಲಿ ಮುಗ್ದೋಗಿತ್ತು. ಅದಕ್ಕೇ ನಮ್ಮ ಯಜಮಾನ್ರು ಮತ್ತು ನಮ್ಮ ಮೈದವರೆಲ್ಲ ಹೋಗಿದ್ದು, ಅವರೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು. ಅಂದರೆ ನಾವು ವರ್ಷವೂ ನೋಡ್ತೀವಿ, ಈ ವರ್ಷ ಸ್ವಲ್ಪ ಲೇಟಾಯಿತು, ಅದರಿಂದ ಬೇಗನೆ ಮುಗ್ದೋಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ನೈಟು 11 ಗಂಟೆಗೇ ಒಂದು ದೇವ್ರ ಮೆರವಣಿಗೆ ಆಗುತ್ತೆ. ಮತ್ತೆ 2 ಗಂಟೆ, ಬೆಳಗಿನ ಜಾವ 2 ಗಂಟೆಗೆ ದೇವರು ಬೆಟ್ಟದ ಹತ್ರ ಹೋಗುತ್ತೆ. ಈ ಮಾಮೂಲಿ ಕುಂದರಮ್ಮನ್ನ ತೊಗೊಂಡು ಬಂದಿರ್ತಾರೆ, ಅದನ್ನು ಬೆಟ್ಟದ ಹತ್ರ ತೊಗೊಂಡಿರ್ತಾರೆ. ಅದಕ್ಕೋಸ್ಕರನೇ ನಾವು ಹೆಂಗಿದ್ರು ಡೈಲಿ ವರ್ಷವೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಗೊತ್ತಿರುತ್ತಲ್ವ, ಆ ಟೈಮಿಂಗ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಈ ಸ್ವಲ್ಪ ಬೇಗ ಹೋಗಿತ್ತು. 11 ಗಂಟೆ ಅಷ್ಟರಲ್ಲೇ ದೇವ್ರ ಮೆರವಣಿಗೆ ಮುಗ್ದೋಗಿತ್ತು. ಇನ್ನೊಂದು 2 ಗಂಟೆ ಅದನ್ನು ಮಾತ್ರ ವೆಯ್ಟ್ ಮಾಡಿ ನೋಡಿದ್ವಿ ನಿಂತ್ಕೊಂಡು. ನೋಡಿದ್ದೆ, ಈ ದೇವರೇನೆ ಕುಂದರಮ್ಮ ಇರೋದ್ರಿಂದ ಕುಂದರಮ್ಮನ ದೇವಸ್ಥಾನ ಬೆಟ್ಟದ ಹತ್ರ ಈ ದೇವ್ರನ್ನ ತೊಗೊಂಡೋಗೋದು. ಇನ್ನೊಂದು ಬೇಗನೆ ಮುಗ್ದೋಗಿತ್ತು ಅದು. ಇದನ್ನು ವೆಯ್ಟ್ ಮಾಡಿ ನಾವು ಅಲ್ಲಿ ದೇವ್ರ ಮೆರವಣಿಗೆಗೆ ಹೋಗಿದ್ದು 12 ಗಂಟೇಲಿ. ಆದರೆ ದೇವರು ರೆಡಿಯಾಗಿ, ಅಂದರೆ ದೇವ್ರನ್ನ ರೆಡಿ ಮಾಡಿ ಎಲ್ಲ ಫುಲ್ಲೆಲ್ಲ ರೆಡಿಯಾಗಿ ದೇವ್ರ ಮುಂದೆ ಹೋಗಿದ್ದು 2 ಗಂಟೆಗೆ ಬೆಟ್ಟದ ಹತ್ರಕ್ಕೆ ಪ್ರತಿಯೊಬ್ಬರೂ
ಮನೆಗೊಬ್ಬರು ಹೋಗಬೇಕು, ಅಲ್ಲಿ ಕುಲದಿಂದ ಸಾರ್ತಾರೆ. ಅವ್ರು ಏನಾದ್ರು ಬಂದಿಲ್ಲ ಅಂದರೆ, ಯಾರು ಬಂದಿಲ್ಲ ಅವ್ರ ಹೆಸ್ರು ಏನಾದ್ರು ಬಂದಿದ್ದೀವಿ ಅಂತ ಅಂದಿಲ್ಲ ಅಂತಂದರೆ ಅವ್ರಿಗೆ ಫೈನ್ ಹಾಕ್ತಾರೆ. ವರ್ಷವೂ ಇದೇ ಥರನೇ ಮಾಡೋದು. ಅದನ್ನೆಲ್ಲ ಮುಗಿಸ್ಕೊಂಡು ದೇವರು ಮುಂದೆ ಎಲ್ಲ ಹೋದ್ಮೇಲೆ ನಾವೆಲ್ಲರೂ ಬಂದಮೇಲೆ ಇಲ್ಲಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದರು. ನಮ್ಮ ಮನೆ ಪಕ್ಕದಲ್ಲೇ ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ಫುಲ್ ಟೈಮ್ ಪಾಸ್ ಮಾಡಿದ್ವಿ ಎಲ್ಲರೂ. ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಟೈಮ್ ಪಾಸ್ ಅಂತೂ ಆಯಿತು. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿ ಈ ಥರ ರೆಡಿಯಾಗಿದ್ದೆ ನಾನು. ಚೆನ್ನಾಗಿ ರೇಟಾಗಿದ್ದೀನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯಜಮಾನ್ರು ಕೂಡ ಈ ಥರ ಸಿಂಪಲಾಗಿಯೇ ರೆಡಿಯಾಗಿದ್ದರು. ನಮ್ಮ ಯಜಮಾನ್ರಿಗೆ ನಾನು ಆ ಥರ ರೆಡಿ ಆಗಬೇಕು, ಈ ಥರ ರೆಡಿ ಆಗಬೇಕು ಅಂತ ಇಷ್ಟ ಇಲ್ಲ ಅಂದರೆ ಬೈತಾರೆ, ಜಾತ್ರೆ ದಿನ ರೆಡಿ ಆಗಲ್ಲ ನೀನು ಅಂತ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಇನ್ನೇನು ಬೆಂಗಳೂರು ಕಡೆ ಹೊರಟ್ವಿ ಇಬ್ಬರೂ. ನಮ್ಮಮ್ಮ ಅವರು ಸಂಜೆ ಮೇಲೆ ಬರ್ತೀವಿ ಅಂದರು. ಅದಕ್ಕೆ ನಾವು ಬೆಳಗ್ಗೆನೇ ರೆಡಿಯಾಗಿ ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಒಂದು 12 ಗಂಟೆ ಆಗಿತ್ತು. ಮತ್ತು 1 ಗಂಟೆ ಅಷ್ಟರಲ್ಲಿ ಫುಲ್ ಹೊಟ್ಟೆ ಸಿಗ್ತಾಯಿತ್ತು. ಅದಕ್ಕೇ ಸಾತ್ನೂರು ಹತ್ರ ನಿಲ್ಲಿಸಿ ಮಯೂರ ಬೇಕರಿ ನಾವು ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ನೋಡಿ ಇದೊಂದು ಸ್ವೀಟ್ ತೊಗೊಂಡೆ. ಆಮೇಲೆ ಅವ್ರೊಂದು ಟೀ ತೊಗೊತೀನಿ ಅಂತ ತೊಗೊಂಡ್ರು. ಆಮೇಲೆ ಮತ್ತೆ ಏನಾದರೂ ತೊಗೊಳ್ಳೋಣ ಅನ್ನಿಸ್ತು, ಅದಕ್ಕೆ ಮೊಟ್ಟೆ ಪಫ್ಸ್ ತೊಗೊಂಡೆ. ಮೊಟ್ಟೆ ಪಫ್ಸ್ ತೊಗೊಂಡ್ಮೇಲೆ ಮತ್ತು ಏನೇನೋ ತಿಂಡಿಗಳೆಲ್ಲ ತೊಗೊಂಡು ತಿಂದ್ಕೊಂಡು ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಬಂದು ಅವರು ಮಲ್ಕೊಂಡವರು. ಸಂಜೆ 5 ಗಂಟೆ ಆದ್ರೂ ಎಚ್ಚರನೇ ಇಲ್ಲ. 5 ಗಂಟೆ ಮೇಲೆ ಎಚ್ಚರ ಆಯಿತು. ಎದ್ದು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಅನ್ಪ್ಯಾಕ್ ಎಲ್ಲ ಮಾಡಿ ಆವತ್ತಿನ ದಿನ ಅಂತೂ ಕಳೀತು. ನಮ್ಮೂರ ಜಾತ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.